ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಎಗ್ ರೈಸ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಎಗ್ ರೈಸ್ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ ಈ 2 ತತ್ತಿ ತಗೊಂಡಿದ್ದೇನೆ, ಆಮೇಲೆ 1 ಬೌಲ್ ಅನ್ನ ತಗೊಂಡಿದ್ದೇನೆ, ಬಾಸ್ಮತಿ ತಗೊಂಡಿದ್ದೇನೆ. ಬೇಕಾದ್ರೆ ನೀವು ಯಾವುದು ತಗೋಬಹುದು, ಅಥವಾ ತಂಗಳ ಅನ್ನ ಇದ್ರೂ ಮಾಡಬಹುದಾ ಎಗ್ ರೈಸ್. ಆಮೇಲೆ 1 ಉಳ್ಳಾಗಡ್ಡಿ ತಗೊಂಡಿದ್ದೇನೆ ಸಣ್ಣ ಹೆಚ್ಚಿ, 1 ಟೊಮ್ಯಾಟೊ ತಗೊಂಡಿದ್ದೇನೆ ಹೆಚ್ಚಿ, ಆಮೇಲೆ 1 ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಹಸಿ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ತಗೊಂಡಿದ್ದೇನೆ, ಖಾರದ ಪುಡಿ 1 ಚಮಚ ತಗೊಂಡಿದ್ದೇನೆ, ಅರಿಶಿನ 1 ಅರ್ಧ ಚಮಚ ತಗೊಂಡಿದ್ದೇನೆ, ಗರಂ ಮಸಾಲ 1 ಚಮಚ ತಗೊಂಡಿದ್ದೇನೆ, ಆಮೇಲೆ ಉಪ್ಪು ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು, ಆಮೇಲೆ ಸೋಯಾ ಸಾಸ್ 1 ಚಮಚ ತಗೊಂಡಿದ್ದೇನೆ, ಕೊತ್ತಂಬರಿ ತಗೊಂಡಿದ್ದೇನೆ, ಆಮೇಲೆ ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೇನೆ. ಬರ್ರಿ ಈಗ ಎಗ್ ರೈಸ್ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಮೊದಲ ಗ್ಯಾಸ್ ಹಚ್ಕೊಳ್ಳೋಣ, ಆಮೇಲೆ ಕಡಾಯಿ ಇಟ್ಕೊಂಡು ಅದ್ರಾಗ ಎಣ್ಣೆ ಹಾಕ್ಕೊಳ್ಳೋಣ 1 4 ಚಮಚ. ಈಗ ಎಣ್ಣೆ ಕಾಯಿಲಿ, ಕಾಯನ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದೈತಿ, ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ, ಆಮೇಲೆ 1 ಟೊಮ್ಯಾಟೊ ಹಾಕ್ಕೊಳ್ಳೋಣ, ಹಸಿ ಮೆಣಸಿನ್ಕಾಯಿ 1 ಸಣ್ಣ ಹೆಚ್ಚಿದ್ದು ಹಾಕ್ಕೊಳ್ಳೋಣ. ಈಗ ಚಂದಂಗೆ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಲಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಫ್ರೈ ಆಗೈತಿ. ಈಗ ಏನು ಮಾಡೋಣ, 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ಅದು ಟೇಸ್ಟ್ ಚಲೋ ಕೊಡ್ತದೆ ನೋಡ್ರಿ ಎಗ್ ರೈಸ್ಗೆ. ಅದು ಚಲೋದಂಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ಚಲೋದಂಗೆ ಫ್ರೈ ಆಗೈತಿ. ಈಗ ಇದ್ರಾಗ ಅರಿಶಿನ ಹಾಕ್ಕೊಳ್ಳೋಣ 1 ಅರ್ಧ ಚಮಚ, ಆಮೇಲೆ ಖಾರದ ಪುಡಿ ಹಾಕೋಣ 1 ಚಮಚ, ಆಮೇಲೆ ಗರಂ ಮಸಾಲ 1 ಚಮಚ ಹಾಕ್ಕೊಳ್ಳೋಣ, ಮತ್ತು ಉಪ್ಪು 1 ಸ್ವಲ್ಪ ಹಾಕ್ಕೊಳ್ಳೋಣ. ಯಾಕಂದ್ರೆ ಅಂದಾಗ ಉಪ್ಪು ಹಾಕಿರ್ತೀವಿ, ನೋಡಿ ಹಾಕಬೇಕು ಉಪ್ಪು. ಈಗ ಇದನ್ನು ಎಲ್ಲ ಚಲೋದಂಗೆ ಫ್ರೈ ಮಾಡೋಣ. ಈಗ ಎಲ್ಲ ಚೆಂದಂಗೆ ಫ್ರೈ ಆಗೈತಿ. ಈಗ ಇದ್ರಾಗ ತತ್ತಿ ಹಾಕೋಣ. ಈಗ ನಾನು 2 ತತ್ತಿ ತೊಗೊಂಡಿದ್ದೀನಿ. ಈಗ ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಅಂದರೆ ಇದು ಬುರ್ಜಿ ಟೈಪ್ ಆಗಬೇಕಾ, ಆಮೇಲೆ ಇದ್ರಾಗ ಅನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ತತ್ತಿ ಎಲ್ಲ ಚೆಂದಂಗೆ ಮಿಕ್ಸ್ ಆಗೈತಿ ನೋಡ್ರಿ, ಇಲ್ಲಿ ಬುರ್ಜಿ ಗಟ್ಲೆ ಆಗೈತಿ. ಈಗ ಏನು ಮಾಡೋಣ, ಇದ್ರಾಗ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನು ಎಗ್ ರೈಸ್ ಇಬ್ಬರಿಗೆ ಆಗುವಷ್ಟು ಮಾಡಾಕತ್ತೇನಿ. ಈಗ ನಿಮಗೆ ಹೆಚ್ಚಬೇಕಾದ್ರೆ ಹೆಚ್ಚು ತತ್ತಿನೂ ಹಾಕಿ ಅನ್ನನೂ ಹೆಚ್ಚು ಹಾಕಿ ಮಾಡ್ಬೋದು. ಈಗ ಇದ್ರಾಗ ಸೋಯಾ ಸಾಸ್ ಹಾಕೋತೇನೆ 1 ಚಮಚ. ಈಗ ಇದನ್ನು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಈಗ ನೋಡ್ರಿ ಅನ್ನ ಎಲ್ಲ ಚೆಂದಂಗೆ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಇದ್ರಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ, ಮತ್ತು ಇನ್ನೊಂದು ಸಲ ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ರೈಸ್ ರೆಡಿ ಆಗೈತೆ ನೋಡ್ರಿ ವೀಕ್ಷಕರೇ. ಈಗ ಗ್ಯಾಸ್ ಆಫ್ ಮಾಡ್ತೀನಿ, ಮತ್ತೀಗ ಸರ್ವ್ ಮಾಡೋಣ ಬರ್ರಿ. ವೀಕ್ಷಕರೇ, 1 ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಇದ್ರಾಗ ಎಗ್ ರೈಸ್ ಹಾಕ್ಕೊಳ್ಳೋಣ. ಈಗ ನೋಡ್ರಿ, ಇದ್ರ ಮೇಲೆ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ, ಆಮೇಲೆ 1 ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ, 1 ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳೋಣ. ಈಗ ಇದ್ರ ಮೇಲೆ ಲಿಂಬು ಹಿಂಡ್ಕೊಳ್ಳೋಣ. ಲಿಂಬು ಹಿಂಡು ತಿಂದರೆ ಏನು ಮಸ್ತ್ ಹತ್ತೈತೆ ಅಂದರೆ ಎಗ್ ರೈಸ್ ಅಷ್ಟು ಚಂದ ಹತ್ತೈತೆ ನೋಡ್ರಿ. ವೀಕ್ಷಕರೇ, ತಿನ್ನಾಕೀಗ ಎಗ್ ರೈಸ್ ರೆಡಿ ಆಗೈತೆ ನೋಡ್ರಿ. ವೀಕ್ಷಕರೇ, ಮಸ್ತಾಗಿ ಎಗ್ ರೈಸ್ ರೆಡಿ ಆಗೈತೆ ನೋಡ್ರಿ. ನೀವು ಮನ್ಯಾಗ ಮಾಡಿ ನೋಡ್ರಿ, ಮತ್ತು ಕಮೆಂಟ್ ಬಾಕ್ಸ್ನಾಗ ನಂಗೆ ತಿಳಿಸ್ರಿ ಹೆಂಗಾಗಿತ್ತು ಅಂಥೇಳಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.